ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಈವ್ನಿಂಗ್ ಸ್ನ್ಯಾಕ್ಸ್ ರೆಸಿಪಿನ ನಾನು ಶೇರ್ ಮಾಡ್ತಾ ಇದ್ದೀನಿ. ತುಂಬಾ ಈಸಿಯಾಗಿ ಮಾಡುವಂಥ ಒಂದು ಸ್ನ್ಯಾಕ್ಸ್ ಇದು. ಸೊ ಫ್ರೆಂಡ್ಸ್, ನೀವ್ಯಾರಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಫ್ರೆಂಡ್ಸ್, ಇಲ್ಲಿ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ. ಸೊ ಈ ಮಿಕ್ಸಿಂಗ್ ಬೌಲಿಗೆ ನಾನು ಒಂದು ಕಪ್ ಆಗುವಷ್ಟು, 1.5 ಕಪ್ ಆಗುವಷ್ಟು ನಾನು ಈರುಳ್ಳಿನ ಹಾಕೋತಾ ಇದ್ದೀನಿ, ಉದ್ದುದ್ದ ಕಟ್ ಮಾಡಿರೋದು. ಹಾಗೆ ಒಂದು ಹಸಿರು ಮೆಣಸಿನಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಓಕೆ, ಇಷ್ಟನ್ನು ಹಾಕಿದ ನಂತರ ನಾವು ಇದನ್ನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸ್ವಲ್ಪ ಹಾಕ್ಕೊಳ್ಳೋಣ. ಉಪ್ಪನ್ನು ಹಾಕಿ ಈಗ ಕೈಯಿಂದ ಈ ಥರ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಓಕೆ, ನೋಡಿ ಈ ಥರ ನಾವು ಬರೀ ಈರುಳ್ಳಿನ ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಅದು ಈ ಲೇಯರ್ ಥರ ತುಂಬ ಚೆನ್ನಾಗಿರುತ್ತೆ. ಈ ಪಕೋಡ ಮಾಡೋದಕ್ಕೆ ತುಂಬ ಈಸಿಯಾಗಿ ಮಾಡುವಂಥದ್ದು. ಸೊ ಫ್ರೆಂಡ್ಸ್, ಖಂಡಿತವಾಗ್ಲೂ ಗರಿಗರಿಯಾದ ದಿಢೀರ್ ಸ್ನ್ಯಾಕ್ಸ್ ಒಮ್ಮೆ ಈ ರೀತಿ ತಯಾರಿಸಿ ನೋಡಿ ಫ್ರೆಂಡ್ಸ್. ಇದನ್ನು ನೀವು ಈವ್ನಿಂಗ್ ಸ್ನ್ಯಾಕ್ಸಿಗಾದರೂ ಮಾಡ್ಕೋಬೋದು, ಅಥವಾ ಯಾರಾದರೂ ರಿಲೇಟಿವ್ಸ್ ಬಂದಾಗ ತಕ್ಷಣಕ್ಕೆ ಮಾಡಿಕೊಡ್ಬೇಕು ಅಂದರೂ ಈ ರೆಸಿಪಿನ ನೀವು ಟ್ರೈ ಮಾಡ್ಬೋದು. ನಂತರ ಇಲ್ಲಿ ಒಂದು 4 ಮೊಟ್ಟೆನ ನಾನು ಬೇಯಿಸಿ ಇಟ್ಕೊಂಡಿದ್ದೀನಿ. ಸೊ ಬೇಯಿಸಿರೋವಂಥ ಮೊಟ್ಟೆನ ಇವಾಗ ನಾವು ಇದರ ಸಿಪ್ಪೆ ಎಲ್ಲ ತೆಕ್ಕೊಳ್ಳೋಣ ಫಸ್ಟು. ನೋಡಿ, ಈಗ ಕೆಲವರು ಮೊಟ್ಟೆ ಬೇಯಿಸ್ಬೇಕಾದ್ರೆ ಅದು ಒಡ್ಕೊಳ್ಳುತ್ತೆ. ಸೊ ಏನಕ್ಕೆ ಒಡ್ಕೊಳ್ಳುತ್ತೆ ಅಂತ ನಾನು ವಿಡಿಯೋ ಕೂಡ ಶೇರ್ ಮಾಡಿದ್ದೀನಿ. ನೀವು ಯಾರಾದರೂ ನೋಡಿಲ್ಲ ಅಂದರೆ ಚಾನಲಲ್ಲಿದೆ, ಚಾನಲ್ ಡಿಸ್ಕ್ರಿಪ್ಷನಲ್ಲಿ ನಾನು ಚಾನಲ್ ಲಿಂಕ್ ಹಾಕಿರ್ತೀನಿ, ಅಲ್ಲಿ ನೀವು ಚೆಕ್ ಮಾಡ್ಬೋದು ಫ್ರೆಂಡ್ಸ್. ಓಕೆ, ಸೊ ಕೆಲವರು ಮೊಟ್ಟೆ ಬೇಯಿಸ್ಬೇಕಾದ್ರೆ ಅದು ಮೊಟ್ಟೆ ಒಡ್ಕೊಳ್ಳುತ್ತೆ, ಓಪನ್ ಆಗುತ್ತೆ. ಸೊ ಆ ಥರದ್ದೆಲ್ಲ ಆಗುತ್ತೆ. ಬಟ್ ಆ ಥರ ಆಗದಂಗೆ ನಾವು ಮೊಟ್ಟೆನ ಹೇಗೆ ಬೇಯಿಸ್ಕೊಳ್ಳೋದು ಅಂತ ಕೂಡ ನಾನು ತಿಳಿಸ್ಕೊಟ್ಟಿದ್ದೀನಿ. ಓಕೆ, ಈಗ ಬೇಯಿಸಿರುವಂತಹ ಮೊಟ್ಟೆಯ ಸಿಪ್ಪೆಗಳನ್ನೆಲ್ಲ ನಾವು ಕ್ಲೀನ್ ಮಾಡಿಕೊಂಡು ಒಂದು ತಟ್ಟೆಗೆ ಇಟ್ಕೊಳ್ಳೋಣ. ಈಗ ನಾವು ಇದನ್ನು ಮೊಟ್ಟೆಗಳನ್ನೆಲ್ಲ ನಾನು ಸಿಪ್ಪೆ ತೆಗೆದು ಇಟ್ಕೊಂಡು ನಂತರ ಈಗ ಕಟ್ ಮಾಡ್ಕೋತಾ ಇದ್ದೀನಿ. ಓಕೆ, ಸೊ ನೀವು ಇದಕ್ಕೆ 2 ಪೀಸನ್ನಾದರೂ ಮಾಡ್ಕೋಬೋದು, ಅಥವಾ ಒಂದು ಮೊಟ್ಟೆಯಲ್ಲಿ 4 ಪೀಸನ್ನಾದರೂ ಮಾಡ್ಕೋಬಹುದು. ಚಾಯ್ಸ್ ಈಸ್ ಯುವರ್ಸ್. ನಿಮಗೆ ಹೇಗೆ ಬೇಕೋ ಹಾಗೆ ನೀವು ಈ ರೆಸಿಪಿನ ಟ್ರೈ ಮಾಡ್ಬೋದು ಫ್ರೆಂಡ್ಸ್. ತುಂಬಾ ಈಸಿಯಾಗಿ ಮತ್ತು ಎಲ್ಲರಿಗೂ ಇಷ್ಟ ಆಗುವಂಥ ಒಂದು ಈವ್ನಿಂಗ್ ಸ್ನ್ಯಾಕ್ಸ್ ರೆಸಿಪಿ ಇದು. ಆನಿಯನ್ ಎಗ್ ಪಕೋಡ. ಖಂಡಿತವಾಗ್ಲೂ ನಾವು ಆನಿಯನ್ ಎಗ್ ಪಕೋಡನ ಸುಮಾರು ಸಲ ನಾವು ಮಾಡಿರ್ತೀವಿ, ಬಟ್ ಆ ಟೇಸ್ಟು ಬೇರೆ ಬೇರೆ ಇರುತ್ತೆ. ನೀವು ಆನಿಯನ್ ಪಕೋಡ ಅಂತೂ ಮಾಡಿರ್ತೀರ, ಆದರೆ ಆನಿಯನ್ ಎಗ್ ಪಕೋಡನ ಒಂದು ಸಲ ಈ ರೀತಿಯಲ್ಲಿ ತಯಾರಿಸಿ ನೋಡಿ. ಓಕೆ, ಈಗ ನಾನು ಮೊಟ್ಟೆನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಈಗ ಅರ್ಧ ಪೀಸ್ ಇರೋವಂಥ ಮೊಟ್ಟೆಯನ್ನು ನಾವು ಈಗ ಈ ಥರ ತುರಿಬೇಕಾಗುತ್ತೆ. ತುರಿದು ಅದನ್ನು ಒಂದು ಮೊಟ್ಟೆನ ತುರಿದು ಇಟ್ಕೊಳ್ಳೋಣ. ತುಂಬಾ ಟೇಸ್ಟಿಯಾಗಿ ಇರುತ್ತೆ ಫ್ರೆಂಡ್ಸ್. ಇದನ್ನು ಈ ರೀತಿಯಲ್ಲಿ ಖಂಡಿತ ನೀವು ಈ ಒಂದು ಈರುಳ್ಳಿ ಮತ್ತು ಮೊಟ್ಟೆನ ಉಪಯೋಗಿಸಿ ಮಾಡುವಂತಹ ಪಕೋಡ ಒಂದು ಟೇಸ್ಟಿಯಾಗಿರುತ್ತೆ, ಮತ್ತು ಒಂದು ನ್ಯೂ ಸ್ಟೈಲ್ ರೆಸಿಪಿ ಅಂತ ಕೂಡ ಇದನ್ನು ಹೇಳ್ಬೋದು ನಾವು. ಸೊ ನೋಡಿ, ಈ ಥರ ನಾನು ಒಂದು ಮೊಟ್ಟೆನ ತುರಿದು ಇಟ್ಕೋತೀನಿ. ನಂತರ ತುರಿದಿರೋದನ್ನು ಕೂಡ ನಾವು ಇದಕ್ಕೆ ಬಳಸಬೇಕಾಗತ್ತೆ. ಬಟ್ ಹೇಗೆ ಬಳಸೋದು ಅಂತ ತೋರಿಸ್ತೀನಿ. ಈಗ ಈರುಳ್ಳಿನ ನಾನು ಈಗ ಉಪ್ಪೆಲ್ಲ ಹಾಕಿ ನಾನು ಮಿಕ್ಸ್ ಮಾಡಿ ಹಾಗೆ ಇಟ್ಟಿದ್ದೆ. ಇದಕ್ಕೆ 1 ಕಪ್ ಆಗುವಷ್ಟು ನಾವು ಕಡಲೆ ಹಿಟ್ಟನ್ನು ಹಾಕ್ಕೊಳ್ಳೋಣ. ಕಡಲೆ ಹಿಟ್ಟು ಹಾಕಿದ ನಂತರ ಇದಕ್ಕೆ ನಾವು ಕೆಲವೊಂದು ಸ್ಪೈಸಸನ್ನು ಹಾಕೋಬೇಕಾಗುತ್ತೆ. ನಾನಿಲ್ಲಿ ಖಾರಕ್ಕೆ ಅಚ್ಕಾರದ ಪುಡಿನ ಹಾಕೋತಾ ಇದ್ದೀನಿ. ಒಂದು ಅರ್ಧ ಸ್ಪೂನ್ ಆಗುವಷ್ಟು ಹಾಕ್ತಾ ಇದ್ದೀನಿ. ಇಲ್ಲಿ ನೀವು ಹಸಿರು ಮೆಣಸಿನಕಾಯಿನೂ ಕೂಡ ಹಾಕಿರ್ತೀರ. ಸೊ ನೋಡಿಕೊಂಡು ನೀವು ಖಾರಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಉಪಯೋಗಿಸಿ. ಹಾಗೆ ಒಂದು ಚಿಟಿಕೆಯಷ್ಟು ಬೇಕಿಂಗ್ ಸೋಡಾನ ಹಾಕೋತಾ ಇದ್ದೀನಿ, ಅಂದರೆ ಅಡುಗೆ ಸೋಡಾ ಒಂದು ಚಿಟಿಕೆಯಷ್ಟು, ಜಾಸ್ತಿ ಬೇಡ. ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಬೇರೆ ಏನನ್ನೂ ಕೂಡ ನಾನು ಆ್ಯಡ್ ಮಾಡ್ತಾ ಇಲ್ಲ ಮಸಾಲೆಗಳನ್ನು. ಸೊ ಇದಕ್ಕೆ ನೀವು ಬೇಕು ಅಂತಂದರೆ ಗರಂ ಮಸಾಲ ಅಥವಾ ಪಾವ್ ಭಾಜಿ ಮಸಾಲ ಎಲ್ಲದನ್ನು ಕೂಡ ಹಾಕ್ಬೋದು, ಅಥವಾ ಚಾಟ್ ಮಸಾಲ ಅದನ್ನು ಕೂಡ ಉಪಯೋಗಿಸ್ಬೋದು. ತುಂಬ ಈಸಿಯಾಗಿ ನಾನು ಹೇಳ್ಕೊಡ್ತಿರುವಂತಹ ವಿಧಾನ, ತುಂಬ ಈಸಿಯಾಗಿ ಎಲ್ಲರಿಗೂ ಅವೈಲೇಬಲ್ ಆಗುವಂತಹ ವಿಧಾನದಲ್ಲಿ ನಾನು ಆದಷ್ಟು ರೆಸಿಪಿಗಳನ್ನು ಶೇರ್ ಮಾಡ್ತೀನಿ. ಸೊ ಇವಾಗ ನೋಡಿ, ಮಿಕ್ಸ್ ಮಾಡ್ಕೊಳ್ಳೋಣ. ನೀರೇನನ್ನು ಆ್ಯಡ್ ಮಾಡಿಬಿಡಿ, ಈರುಳ್ಳಿಯಲ್ಲೇ ನೀರು ಬಿಟ್ಕೊಳ್ಳುತ್ತೆ. ಸೊ ಅದೇ ಸಾಕಾಗುತ್ತೆ. ಅಕಸ್ಮಾತ್ ಸ್ವಲ್ಪ ಬೇಕು ಅಂದರೆ ಒಂದು ಸ್ವಲ್ಪ ನೀರನ್ನು, 1 ಸ್ಪೂನ್ ಆಗೋಷ್ಟು ನೀರನ್ನು ಹಾಕ್ಕೊಳ್ಳಿ. ನಂತರ ಈಗ ತುರಿದಿರುವಂತಹ ಮೊಟ್ಟೆ ಇದೆಯಲ್ಲ, ಸೊ ಅದನ್ನು ಹಾಕ್ಕೋತಾ ಇದ್ದೀನಿ ನಾನಿವಾಗ. ಈಗ ಇಷ್ಟನ್ನು ಹಾಕಿ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಗರಿಗರಿಯಾದ ದಿಢೀರ್ ಸ್ನ್ಯಾಕ್ಸ್ ಒಮ್ಮೆ ಈ ರೀತಿ ತಯಾರಿಸಿ ನೋಡಿ. ಇದು ಈವ್ನಿಂಗ್ ಸ್ನ್ಯಾಕ್ಸ್ ರೆಸಿಪಿ. ನೋಡಿ, ಈಗ ನಾನು ಮೊಟ್ಟೆ ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸೊ ಜಾಸ್ತಿ ಬೇಕು ಅಂತಂದರೆ ಜಾಸ್ತಿ ಕೂಡ ನೀವು ತುರಿದು ಹಾಕ್ಬೋದು. ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿ ಇರುತ್ತೆ. ಸೊ ಇವಾಗ ಇಲ್ಲಿ ಒಂದು ಪ್ಯಾನ್ ತೊಗೊಂಡಿದ್ದೀನಿ. ಸೊ ಪ್ಯಾನಿಗೆ ಇವಾಗ ಆಯಿಲ್ನ ಹಾಕ್ಕೊಳ್ಳೋಣ ನಾವು ಡೀಪ್ ಫ್ರೈ ಮಾಡೋದಕ್ಕೆ. ಎಣ್ಣೆ ಬಿಸಿಯಾಗಲಿ. ಸೊ ಬಿಸಿಯಾದ ನಂತರ ಇವಾಗ ನಾವು
ಇಲ್ಲಿ ಮಾಡಿರುವಂತಹ ಮಿಶ್ರಣದಲ್ಲಿ ನಾವು ಹೇಗೆ ಮಾಡ್ಕೊಳ್ಳೋದು ಅಂತ, ಈ ಪಕೋಡಾನ ಹೇಗೆ ಮಾಡೋದು ಅಂತ ನೋಡೋಣ. ಸ್ವಲ್ಪ ಹಿಟ್ಟನ್ನು ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಳ್ಳಿ. ನಂತರ ಈ ಥರ ಹಿಟ್ಟನ್ನು ನೀವು ಕೈಯಲ್ಲಿ ಇಟ್ಕೋಬೇಕಾಗುತ್ತೆ. ಓಕೆ, ಈಗ ನಾವು ಬೇಯಿಸಿ ಕಟ್ ಮಾಡಿರೋಂತಹ ಮೊಟ್ಟೆ ಪೀಸಸ್ನ ಇವಾಗ ನಾವು ಇದರಲ್ಲಿ ಇಡಬೇಕು. ಸ್ಟಫಿಂಗ್ ಥರ ಮಾಡಿ ಈಗ ಇದನ್ನು ಕ್ಲೋಸ್ ಮಾಡಬೇಕು. ಓಕೆ, ನೋಡಿ ಈ ಥರ ಕ್ಲೋಸ್ ಮಾಡಿ. ಎಗ್ ಕಬಾಬ್ ಕೂಡ ನಾನು ಮಾಡಿದ್ದೀನಿ, ಎಗ್ 65 ಕೂಡ ನನ್ನ ಚಾನಲಲ್ಲಿದೆ. ಸೊ ಸುಮಾರು ರೆಸಿಪಿಗಳನ್ನು ನಾನು ಎಗ್ ರೆಸಿಪಿಗಳನ್ನು ಶೇರ್ ಮಾಡಿದ್ದೀನಿ. ಸೊ ದಯವಿಟ್ಟು ಯಾರೆಲ್ಲ ನೋಡಿಲ್ವೋ ಖಂಡಿತ ಚಾನಲಲ್ಲಿದೆ, ಚೆಕ್ ಮಾಡಿ ಫ್ರೆಂಡ್ಸ್. ಈಗ ನೋಡಿ ಫುಲ್ ಕವರ್ ಆಗಬೇಕು ಇದು. ನೋಡಿ ಸ್ವಲ್ಪನೂ ಆಚೆ ಬರ್ದಂಗೆ, ಮೊಟ್ಟೆ ಕಾಣ್ದಂಗೆ ಫುಲ್ ಇದನ್ನು ನಾವು ಕ್ಲೋಸ್ ಮಾಡಬೇಕಾಗುತ್ತೆ. ನೋಡಿ ಅಂಟೋದಿಲ್ಲ, ತುಂಬಾ ಈಸಿಯಾಗಿ ನೀವು ಈ ಒಂದು ರೆಸಿಪಿನ ಮಾಡ್ಕೋಬೋದು. ಗರಿ ಗರಿಯಾಗಿ ಇರುತ್ತೆ, ತುಂಬ ಈಸಿಯಾಗಿ ದಿಢೀರಾಗಿ ಮಾಡುವಂಥ ಇದು ಸ್ನ್ಯಾಕ್ಸು. ಒಂದ್ಸಲ ಕೂಡ ನೀವು ಹೀಗೆ ಟ್ರೈ ಮಾಡಿ ಫ್ರೆಂಡ್ಸ್. ನೋಡಿ ಮತ್ತೆ ಇನ್ನೊಂದು ಕೂಡ ನಾನು ತೋರಿಸ್ತೀನಿ. ಈ ಥರ ಸ್ಟಫಿಂಗ್ ಥರ ನೀವು ಫಸ್ಟ್ ನಾವು ಒಬ್ಬಟ್ಟು ಮಾಡೋದಕ್ಕೆ ಹೇಗೆ ಹೂರಣ ಎಲ್ಲ ತೊಗೋತೀವೋ ಹಿಟ್ಟು, ಮತ್ತು ಆ ಥರ ನಾವು ನೋಡಿ ಮೊಟ್ಟೆನ ಇಟ್ಟು ಫುಲ್ಲು ಕ್ಲೋಸ್ ಮಾಡಬೇಕು. ಒಂದು ಸೈಡು ಕೂಡ ಅದು ಕಾಣಬಾರ್ದು, ಮೊಟ್ಟೆ ಒಳಗಿದೆ ಅಂತ ಕೂಡ ಗೊತ್ತಾಗಬಾರ್ದು. ಹಾಗೆ ನೀವು ಇದನ್ನು ಕ್ಲೋಸ್ ಮಾಡಬೇಕಾಗುತ್ತೆ. ಹೀಗೆ ಕ್ಲೋಸ್ ಮಾಡಿ ಈಗ ರೆಡಿ ಮಾಡ್ಕೊಳ್ಳೋಣ ಎಲ್ಲದನ್ನು ಕೂಡ. ಸೊ ನೋಡಿ ನಾನಿವಾಗ ರೆಡಿ ಮಾಡಿಕೊಂಡು ಒಂದು ತಟ್ಟೆಗೆ ಇಟ್ಕೊಂಡಿದ್ದೀನಿ. ನಂತರ ಈಗ ಎಣ್ಣೆ ಕಾದಿದೆ. ಸೊ ಈಗ 1 by 1 ನಾವು ಈ ಪಕೋಡಗಳನ್ನು ಬೇಯಿಸ್ಕೊಳ್ಳೋಣ. ಆನಿಯನ್ ಎಗ್ ಪಕೋಡ ತುಂಬ ಈಸಿಯಾಗಿ ಮಾಡುವಂತಹ ಒಂದು ವಿಧಾನ, ಮತ್ತು ಇದು ಒಂದು ಹೊಸ ಥರದಲ್ಲಿ ಮಾಡುವಂತಹ ಒಂದು ರೆಸಿಪಿ ಕೂಡ ಹೌದು. ಈಗ ನೋಡಿ ನಾನು ಸ್ವಲ್ಪ ದೂರನೇ ಹಾಕ್ತಾ ಇದ್ದೀನಿ. ಯಾಕೆ ಅಂತಂದರೆ ತಕ್ಷಣ ನಾವು ಹತ್ತತ್ರನೇ ಹಾಕಿದ್ರೆ ಅಂಟ್ಕೊಳ್ಳುತ್ತೆ, ಮತ್ತು ಅದನ್ನು ಬಿಡ್ಸೋಕೆ ಹೋದಾಗ ಓಪನ್ ಆಗುತ್ತೆ. ಸೊ ಹಾಗಾಗಿ ಸ್ವಲ್ಪ ದೂರನೇ ಹಾಕಿ, ಏನೂ ಪ್ರಾಬ್ಲಮ್ ಇಲ್ಲ. ಓಕೆ, ಆದಷ್ಟು ನೀವು ಡೀಪ್ ಫ್ರೈ ಮಾಡೋದಕ್ಕೆ ಆಯಿಲ್ನ ಕಮ್ಮಿನೇ ಬಳಸಿ. ಹೆಚ್ಚು ಆಯಿಲ್ನ ಹಾಕಿ ನೀವು ಡೀಪ್ ಫ್ರೈ ಮಾಡಬಾರ್ದು. ಡೀಪ್ ಫ್ರೈ ಮಾಡಿರೋಂಥ ಆಯಿಲ್ನ ನಾವು ಜಾಸ್ತಿ ದಿನ ಉಪಯೋಗಿಸ್ಲೂಬಾರ್ದು. ಸೊ ಅದನ್ನು ಒಂದು 2-3 ದಿನದಲ್ಲಿ ಉಪಯೋಗಿಸೋಷ್ಟು ಆಯಿಲ್ನ ಮಾತ್ರ ನೀವು ಹೀಗೆ ಡೀಪ್ ಫ್ರೈ ಮಾಡೋದಕ್ಕೆ ಉಪಯೋಗಿಸಿ ಫ್ರೆಂಡ್ಸ್. ಓಕೆ, ಈಗ ನೋಡಿ ನಾನು ಮಿಕ್ಸ್ ಮಾಡಿ ಅದನ್ನು ಟರ್ನ್ ಮಾಡಿ 2 ಸೈಡ್ ಕೂಡ ಚೆನ್ನಾಗಿ ಇದನ್ನು ಬೇಯಿಸ್ಕೊಳ್ಳೋಣ. ನೋಡಿ ಈಗ ಈ ಕಡೆ 1-2 ನಿಮಿಷ ನಾವು ಬೇಯಿಸ್ಕೊಂಡ್ರೆ ಸಾಕು, ಕರೆಕ್ಟಾಗಿ ಆಗಿದೆ. ಈಗ ಇದನ್ನು ಒಂದು ಟಿಶ್ಯೂ ಪೇಪರ್ ಮೇಲೆ ನಾವು ತೆಗೆದಿಟ್ಕೊಳ್ಳೋಣ. ಸೊ ಮತ್ತೆ ಒಂದು 2-3 ನಾನು ಮತ್ತೆ ಮಾಡಿರೋ ಅಂಥದ್ದನ್ನು ಕೂಡ ಈ ಆಯಿಲಲ್ಲಿ ನಾನು ಅದನ್ನು ಬೇಯಿಸ್ಕೋತೀನಿ. ನೋಡಿ ಹೀಗೆ ತುಂಬಾ ಈಸಿಯಾಗಿ, ನೋಡಿ ಎಣ್ಣೆಲೂ ಕೂಡ ಅದು ಓಪನ್ ಆಗೋದಿಲ್ಲ. ಅಷ್ಟು ಈಸಿಯಾಗಿ ಮಾಡುವಂಥ ಒಂದು ಆನಿಯನ್ ಎಗ್ ಪಕೋಡನ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಹೇಗೆ ಬಂತು ಅಂತ ಖಂಡಿತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಓಕೆ ಫ್ರೆಂಡ್ಸ್, ಬಾಯ್, ಸಿ ಯು, ಟೇಕ್ ಕೇರ್.